ಸ್ನೇಹಿತರೆ ನಮಸ್ಕಾರ. ಪಾಕಿಸ್ತಾನಕ್ಕೆ ಎರಡು ಅತಿ ದೊಡ್ಡ ಮುಖಭಂಗ ಆಗಿದೆ. ಅದೇ ರೀತಿ ಹಿನ್ನಡೆ ಕೂಡ ಆಗಿದೆ. ನೋಡಿ, ಪಾಕಿಸ್ತಾನ ಯಾವ ದೇಶಗಳನ್ನು ನೆಚ್ಚಿಕೊಂಡು ಭಾರತದ ವಿರುದ್ಧ ಬಾಲ ಬಿಚ್ಚುತ್ತಿತ್ತೋ ಆ ದೇಶಗಳೇ ಪಾಕಿಸ್ತಾನಕ್ಕೆ ಬಹುದೊಡ್ಡ ಮುಖಭಂಗ, ಬಹುದೊಡ್ಡ ಅವಮಾನವನ್ನು ಮಾಡಿವೆ. ನೋಡಿ, ಚೀನಾ ಮತ್ತು ಅಮೆರಿಕದ ಜೊತೆ ಪಾಕಿಸ್ತಾನ ಉತ್ತಮ ನಂಟು ಹೊಂದಿದ್ದರೂ ಕೂಡ ಈ ಎರಡೂ ದೇಶಗಳು ತೆಗೆದುಕೊಂಡಂತಹ ನಿಲುವಿನಿಂದಾಗಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬಹುದೊಡ್ಡ ಮುಖಭಂಗ, ಅದೇ ರೀತಿ ಭಾರಿ ಹಿನ್ನಡೆ ಕೂಡ ಆಗಿದೆ. ನೋಡಿ, ಚೀನಾ ಪಾಕಿಸ್ತಾನದ ಜೊತೆಗೆ ಅತ್ಯುತ್ತಮ ಸಂಬಂಧವನ್ನೇ ಹೊಂದಿದೆ. ಅದೇ ರೀತಿ ಪಾಕಿಸ್ತಾನದ ಜೊತೆ ಅಮೆರಿಕ ಗಾಢ ಸಂಬಂಧವನ್ನೇ ಹೊಂದಿದೆ. ಹೇಳಿ ಕೇಳಿ ಟ್ರಂಪ್ ಇದನ್ನಲ್ಲ, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ನಿಲ್ಲಿಸುವುದಕ್ಕೆ, ಶಾಂತಿ ಒಪ್ಪಂದಕ್ಕೆ ಕರೆತರುವುದಕ್ಕೆ ಪಾಕಿಸ್ತಾನವನ್ನೇ ನೆಚ್ಚಿಕೊಂಡಿತ್ತು. ತನ್ನ ಬಾಲಂಗೋಚಿಯಾದ ಪಾಕಿಸ್ತಾನದ ಮೂಲಕ ಯುದ್ಧ ನಿಲುಗಡೆಗೆ ಅಂದ್ರೆ ಇರಾನ್ ಯುದ್ಧ ಭೂಮಿಯಿಂದ ಹೊರ ಹೋಗುವುದಕ್ಕೆ, ಪಲಾಯನ ಮಾಡುವುದಕ್ಕೆ ಟ್ರಂಪ್ ಒಂದು ಪ್ಲಾನ್ ಮಾಡಿದ್ರು. ಅದೇನಪ್ಪ ಅಂದ್ರೆ ಪಾಕಿಸ್ತಾನವನ್ನು ಮಧ್ಯಸ್ಥಿಕೆಯಲ್ಲಿ ಇಟ್ಟು ಶಾಂತಿ ಒಪ್ಪಂದಕ್ಕೆ ಕುಳಿತಿದ್ರು. ಆದ್ರೆ ಅದ್ಯಾವುದು ಕೂಡ ಸಾಧ್ಯವಾಗಲಿಲ್ಲ, ಕಾರ್ಯಸಾಧುವಾಗಲಿಲ್ಲ. ಇದರಿಂದಾಗಿ ಜಾಗತಿಕವಾಗಿ ಒಂದ್ ಕಡೆ ಪಾಕಿಸ್ತಾನಕ್ಕೆ, ಮತ್ತೊಂದು ಕಡೆ ಅಮೆರಿಕಕ್ಕೆ ದೊಡ್ಡ ಮುಖಭಂಗವಾಗಿದೆ. ಇದೆಲ್ಲದರ ನಡುವೆ ಕೂಡ ಪಾಕಿಸ್ತಾನ ಈಗ ಜಾಗತಿಕವಾಗಿ ಬಹುದೊಡ್ಡ ಹಿನ್ನಡೆ, ಮುಖಭಂಗ ಅನುಭವಿಸಿದೆ. ಅದು ಅಮೆರಿಕ ಮತ್ತು ಚೀನಾ ತೆಗೆದುಕೊಂಡಂತ ನಿಲುವು ಮತ್ತು ನಿರ್ಧಾರದಿಂದಾಗಿ. ಹಾಗಾದ್ರೆ ಚೀನಾ ಮತ್ತು ಅಮೆರಿಕ ತೆಗೆದುಕೊಂಡ ನಿರ್ಧಾರಗಳಾದ್ರೂ ಏನು? ಭಾರತದ ಬೆದರಿಕೆಗೆ ಅಂಜಿ ಚೀನಾ ಈ ಒಂದು ಒಪ್ಪಂದದಿಂದ ಹಿಂದೆ ಸರಿಯಿತಾ? ಹಾಗಾದ್ರೆ ಪಾಕಿಸ್ತಾನ ಮತ್ತು ಅಮೆರಿಕ, ಚೀನಾದ ನಡುವೆ ನಡೆದಂತಹ ಮಾತುಕತೆ ಆದ್ರೂ ಏನು? ವೀಕ್ಷಕರೇ, ಮೊದಲನೇದಾಗಿ ನೋಡಿ, ಅಮೆರಿಕದ ಭಾರತದ ರಾಯಭಾರಿ ಇವತ್ತು ಅಂದ್ರೆ 2 ದಿನಗಳ ಕಾಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಈ ಒಂದು ಪ್ರವಾಸದ ವೇಳೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಅದೇನಪ್ಪ ಅಂದ್ರೆ, ಜಮ್ಮು ಮತ್ತು ಕಾಶ್ಮೀರ ಯಾವತ್ತಿದ್ರೂ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ. ನೋಡಿ, ಭಾರತ ಅವಿಭಾಜ್ಯ ಅಂಗ ಅಂತ ಅಮೆರಿಕ ಹೇಳುವುದಕ್ಕೆ ಇಲ್ಲಿ ಯಾರೋ ದೊಣ್ಣೆ ನಾಯಕನ ಅಪ್ಪಣೆ ಬೇಕಿಲ್ಲ. ಭಾರತ ಅವಿಭಾಜ್ಯ ಅಂಗವೇ ಜಮ್ಮು ಕಾಶ್ಮೀರ ಮತ್ತು ಪಿಒಕೆ ಕೂಡ ಹೌದು. ಅಮೆರಿಕ ಹೇಳಿದ ಮಾತ್ರಕ್ಕೆ ಇದು ಆಗೋದಿಲ್ಲ. ಆದ್ರೆ ವಿಶ್ವದ ದೊಡ್ಡಣ್ಣ ಆಗಿರ್ತಕ್ಕಂಥ ಅಮೆರಿಕದ ರಾಯಭಾರಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ ಸಂದರ್ಭ ಇಂಥದ್ದೊಂದು ಮಾತು ಹೇಳಿರುವುದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಮುಖಭಂಗವನ್ನೇ ತಂದಿದೆ. ಯಾಕೆಂದ್ರೆ ಇತ್ತೀಚೆಗೆ ನೋಡಿ, ಪಾಕಿಸ್ತಾನದ ಸೇನಾಧಿಕಾರಿ, ಸೇನಾ ಮುಖ್ಯಸ್ಥ ಆಗಿರ್ತಕ್ಕಂಥ ಆಸಿಫ್ ಮುನೀರ್ ಅವರನ್ನು ತುಂಬಾ ಆತ್ಮೀಯತೆಯಿಂದ ಬರಮಾಡಿಕೊಳ್ತಿದ್ರು. ಅವರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದುವ ಮೂಲಕ ತನ್ನ ಹಿತಾಸಕ್ತಿಯ ಬೇಳೆಯನ್ನು ಬೇಯಿಸಿಕೊಳ್ತಿತ್ತು ಅಮೆರಿಕ ಮತ್ತು ಟ್ರಂಪ್. ಮುನೀರ್ ಅವರನ್ನು ಕರೆದುಕೊಂಡು ಹೋಗೋದೇನು, ಅದೇ ರೀತಿ ಲಂಚ್ಗೆ ಆಹ್ವಾನ ಕೊಡುವುದೇನು, ಅದೇ ರೀತಿ ಅಮೆರಿಕದ ಒಂದು ವಾರ್ಷಿಕ ದಿನಾಚರಣೆಗೆ, ಸ್ವತಂತ್ರ ದಿನಾಚರಣೆಗೆ ಪಾಕಿಸ್ತಾನದ ಸೇನಾಧಿಕಾರಿಗೆ ಅಲ್ಲಿ ಆಹ್ವಾನ ಇರುತ್ತಂದ್ರೆ ನೋಡಿ ಯಾವ ರೀತಿಯ ಈ ಸಂಬಂಧವನ್ನು ಹೊಂದಿದೆ. ಇಂಥ ಅಮೆರಿಕ ಇವತ್ತು ಪಾಕಿಸ್ತಾನದ ಒಂದು ಕಣ್ಣಿಗೆ ತಣ್ಣೀರಚ್ಚುವ ಕೆಲಸ ಮಾಡಿದೆ. ಯಾವತ್ತಿದ್ರೂ ಅಷ್ಟೇ ಭಾರತದ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಮತ್ತು ಪಿಒಕೆ, ಇದನ್ನು ಅಮೆರಿಕ ಹೇಳೋದೇನು ಬೇಕಿಲ್ಲ. ಯಾವತ್ತಿದ್ರೂ ಕೂಡ ಭಾರತ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಅದು ಸಂಪೂರ್ಣವಾಗಿ. ಆದ್ರೆ ಇವತ್ತು ಪಾಕಿಸ್ತಾನ ಏನು ನಂಬಿಕೊಂಡಿತ್ತಲ್ಲ ಅಮೆರಿಕನ, ಎಲ್ಲೋ ಒಂದ್ ಕಡೆ ತನ್ನ ಪರ ನಿಲ್ಬಹುದು ಎಂಬ ಭರವಸೆಗೆ, ವಿಶ್ವಾಸಕ್ಕೆ ದ್ರೋಹ ಬಗೆದಿದೆ ಅಮೆರಿಕ. ಅದು ಸಹಜ ಕೂಡ ಹೌದು. ವೀಕ್ಷಕರೇ, ಇನ್ನೊಂದು ನೋಡಿ, ಚೀನಾ ಮತ್ತು ಪಾಕಿಸ್ತಾನ ಇದೆವಲ್ಲ, ತುಂಬಾ ಗಾಢ ನಂಟನ್ನು ಹೊಂದಿವೆ. ಈ ಎರಡೂ ದೇಶಗಳು ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿವೆ ಮತ್ತು ಪಾಕಿಸ್ತಾನಕ್ಕೆ ಯಥೇಚ್ಛವಾಗಿ ಸಾಲವನ್ನು ಕೊಟ್ಟಿದೆ ಚೀನಾ. ಇದರಿಂದಾಗಿ ಚೀನಾ ಹೇಳಿದಂತೆ, ಅಮೆರಿಕ ಹೇಳಿದಂತೆ ಪಾಕಿಸ್ತಾನ ನಡೆದುಕೊಳ್ಳುತ್ತಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಒಂದು ಮಾತುಕತೆ ನಡೆದಿತ್ತು ಅಂತ ಹೇಳಲಾಗ್ತದೆ. ಅದೇನಪ್ಪ ಅಂದ್ರೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ತನಗೆ 40 ಯುದ್ಧ ವಿಮಾನಗಳನ್ನು, J-35 ಯುದ್ಧ ವಿಮಾನಗಳನ್ನು ಕೊಡಬೇಕು ಎಂಬ ಬೇಡಿಕೆಯನ್ನು ಚೀನಾದ ಮುಂದಿಟ್ಟಿತ್ತು ಪಾಕಿಸ್ತಾನ. ಆದ್ರೆ ಈ ಪಾಕಿಸ್ತಾನದ ಬೇಡಿಕೆಗೆ, ಈ ಪಾಕಿಸ್ತಾನದ ಆಸಕ್ತಿಗೆ ಚೀನಾ ತಣ್ಣೀರೆಚ್ಚಿದೆ. ಅಂದ್ರೆ J-35 ಯುದ್ಧ ವಿಮಾನಗಳನ್ನು ಅಂದ್ರೆ ಅಡ್ವಾನ್ಸ್ ಆಗಿರುವ, ಅತ್ಯಾಧುನಿಕ ಆಗಿರುವ ಮತ್ತು 5ನೇ ತಲೆಮಾರಿನ ಶೆಲ್ಟ್ ಯುದ್ಧ ವಿಮಾನಗಳನ್ನು ಕೊಡುವುದಕ್ಕೆ ಚೀನಾ ಹಿಂದೇಟು ಹಾಕುತ್ತಿದೆ. ನೋಡಿ,
ತುಂಬಾ ಆಪ್ತ ದೇಶಗಳು ಉತ್ತಮ ಸಂಬಂಧವನ್ನೇ ಹೊಂದಿವೆ. ಅದೇ ರೀತಿ ಪಾಕಿಸ್ತಾನದಲ್ಲಿ ಚೀನಾ ಬಹುತೇಕ ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಿದೆ. ಅಷ್ಟೇ ಇಲ್ಲ, ಈ ಎರಡೂ ದೇಶಗಳು ಚೀನಾ ಕುಮ್ಮಕ್ಕಿನಿಂದಾಗಿ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಬಾಲ ಬಿಚ್ಚುವಂತ ಕೆಲಸ, ಅಂದ್ರೆ ಭಾರತ ವಿರುದ್ಧ ಬಾಲ ಬಿಚ್ಚುವಂತ ಕೆಲಸ ಮಾಡುತ್ತಿದೆ. ಆದ್ರೆ ಇದೀಗ ತನ್ನ ನಂಬಿಕೆಯ ಬಾಲ ಬುಡಕ ದೇಶಕ್ಕೆ ಪಾಕಿಸ್ತಾನಕ್ಕೆ ಚೀನಾ ತನ್ನ ಯುದ್ಧ ವಿಮಾನಗಳನ್ನು J-35 ಯುದ್ಧ ವಿಮಾನಗಳನ್ನು ಕೊಡುವುದಕ್ಕೆ ನಿರಾಕರಿಸಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಸಂಪೂರ್ಣವಾಗಿ ನಿರಾಕರಿಸಿಲ್ಲ, ಆದ್ರೆ ಸದ್ಯಕ್ಕೆ ಕೊಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಚೀನಾ ಇಂಥದ್ದೊಂದು ನಿರ್ಧಾರಕ್ಕೆ ಬರಲು ಕಾರಣವೇನು? ವೀಕ್ಷಕರು ನೋಡಿ, ಮೊದಲನೇದಾಗಿ 3 ರಿಂದ 4 ಕಾರಣಗಳು ಇವೆ. ವೀಕ್ಷಕರು ನೋಡಿ, ದುಷ್ಟ ಪಾಕಿಸ್ತಾನಕ್ಕೆ ಚೀನಾ J-35 ಯುದ್ಧ ವಿಮಾನಗಳನ್ನು, ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು, ಅದೇ ರೀತಿ ರಾಡರ್ ಕಣ್ಣು ತಪ್ಪಿಸಿ ದಾಳಿ ಮಾಡುವ ಸಾಮರ್ಥ್ಯ ಉಳ್ಳಂತ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಕೊಡುವುದಕ್ಕೆ ನಿರಾಕರಿಸಿದೆ ಎಂಬ ಮಾತುಗಳು ರಕ್ಷಣಾ ವಲಯದಲ್ಲಿ ಹರಿದಾಡುತ್ತಿವೆ. ಯಾಕೆ ಚೀನಾ ಯಾಕೆ ಕೊಡ್ತಿಲ್ಲ? ನೋಡಿ, ಚೀನಾ ಪಾಕಿಸ್ತಾನ ತುಂಬಾ ಅತ್ಯಾತ್ಮೀಯ ದೇಶಗಳಾಗಿವೆ, ಆತ್ಮೀಯ ಗೆಳೆಯರಾಗಿದ್ದಾರೆ. ಇಂಥ ಗೆಳೆಯನಿಗೆ ಚೀನಾ ಯಾಕೆ ಯುದ್ಧ ವಿಮಾನಗಳನ್ನು ಕೊಡ್ತಿಲ್ಲ? ವೀಕ್ಷಕರು ನೋಡಿ, ಒಂದನೇ ಕಾರಣ ಏನಪ್ಪ ಅಂದ್ರೆ, ದಕ್ಷಿಣ ಏಷ್ಯಾದಲ್ಲಿ ಯುದ್ಧದ ಪರಿಸ್ಥಿತಿ ಉಂಟಾಗಬಹುದಾದ ಆತಂಕ ಕಾಡುತ್ತಿದೆ. ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಅಂದ್ರೆ ಒಂದು ವೇಳೆ ಪಾಕಿಸ್ತಾನಕ್ಕೆ J-35 ಯುದ್ಧ ವಿಮಾನಗಳನ್ನು ಕೊಟ್ರೆ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಭಾರತದ ವಿರುದ್ಧ ಕಾಲು ಕೆದರಿ ಜಗಳಕ್ಕೆ ಹೋಗುವ, ಯುದ್ಧಕ್ಕಿಳಿಯುವ ಸಾಧ್ಯತೆ ಹೆಚ್ಚು. ಇದರಿಂದಾಗಿ ದಕ್ಷಿಣ ಏಷ್ಯಾದಲ್ಲಿ ಸಂಘರ್ಷದ ಸ್ಥಿತಿ, ಯುದ್ಧದ ಸ್ಥಿತಿ ಏರ್ಪಟ್ರೆ ಅದು ತನಗೂ ಹಾನಿ ಎಂಬುದನ್ನು ಮನಗೊಂಡಿದೆ. ನೋಡಿ, ಭಾರತದ ಜೊತೆಗೆ ಉತ್ತಮ ನಂಟನ್ನು ಹೊಂದಿರತಕ್ಕಂಥ ಚೀನಾ ವಾಣಿಜ್ಯ ಸಂಬಂಧವನ್ನು ಹೊಂದಿದೆ. ವಾರ್ಷಿಕವಾಗಿ ಲಕ್ಷಾಂತರ ಕೋಟಿ ವ್ಯಾಪಾರ ವಹಿವಾಟು ಮಾಡುತ್ತೆ. ಅದೇ ರೀತಿ ತನ್ನ ಸರಕನ್ನೆಲ್ಲ, ತನ್ನ ಉತ್ಪಾದನಾ ಸರಕನ್ನೆಲ್ಲ ಭಾರತಕ್ಕೆ ಡಂಪ್ ಮಾಡುತ್ತೆ. ಒಂದು ವೇಳೆ J-35 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ನೀಡಿ ಪಾಕಿಸ್ತಾನ ಒಂದಷ್ಟು ತಲಹರಟೆ ಮಾಡಿದ್ರೆ ಭಾರತ ಮುಂದಿನ ದಿನಗಳ ಕೈಗೊಳ್ಳುವ ಕ್ರಮಗಳ ಕುರಿತು ಚಿಂತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ J-35 ಯುದ್ಧ ವಿಮಾನಗಳನ್ನು, ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು, ಅದೇ ರೀತಿ 5ನೇ ತಲೆಮಾರಿನ ಭಾರತ ಗಡಿಭಾಗದಲ್ಲಿ ಇರತಕ್ಕಂಥ ರಾಡರ್ಗಳ ಕಣ್ತಪ್ಪಿಸಿ ನುಗ್ಗಬಲ್ಲ ಸಾಮರ್ಥ್ಯ ಇರತಕ್ಕಂಥ J-35 ಯುದ್ಧ ವಿಮಾನಗಳನ್ನು ಕೊಡುವುದಕ್ಕೆ ಚೀನಾ ನಿರಾಕರಿಸುತ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ರೀತಿ ಪಾಕಿಸ್ತಾನಕ್ಕೆ J-35 ಯುದ್ಧ ವಿಮಾನಗಳನ್ನು ಕೊಡದೇ ಇರುವುದಕ್ಕೆ 2ನೇ ಕಾರಣ ಏನು? ನೋಡಿ, ಪಾಕಿಸ್ತಾನ 40 ಯುದ್ಧ ವಿಮಾನಗಳನ್ನು ಕೊಡುವಂತೆ ಚೀನಾವನ್ನು ಕೇಳಿಕೊಂಡಿದೆ. ಆದ್ರೆ ಚೀನಾ ಇದ್ಯಾವುದಕ್ಕೂ ಒಪ್ಪುತ್ತಿಲ್ಲ. ಇಲ್ಲ ಅಂತಾನು ಹೇಳ್ತಿಲ್ಲ, ಕೊಡ್ತೀನಿ ಅಂತಾನು ಹೇಳ್ತಿಲ್ಲ, ಮತ್ತೆ ಯಾವಾಗ ಕೊಡ್ತೀನೋ ಅಂತಾನು ಕೂಡ ಹೇಳ್ತಿಲ್ಲ. ಯಾಕೆ? ಅದಕ್ಕೆ ಒಂದು ಭಯ ಇದೆ. ಏನು ಭಯ ಇದೆಪ್ಪ ಅಂದ್ರೆ, ಭಾರತದ ಬಗ್ಗೆ ಭಯ ಇದೆ. ನೋಡಿ, ಸದ್ಯದ ಮಟ್ಟಿಗೆ 5ನೇ ತಲೆಮಾರಿನ ಅತ್ಯಾಧುನಿಕ ಯುದ್ಧ ವಿಮಾನಗಳು ಭಾರತದ ಬಳಿ ಇಲ್ಲ. ಆದ್ರೆ ಒಂದು ವೇಳೆ ಚೀನಾ J-35 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದ್ದೇ ಆದಲ್ಲಿ, ರಫ್ತು ಮಾಡಿದ್ದೇ ಆದಲ್ಲಿ ಭಾರತ ರೊಚ್ಚುಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ಈ ಅತ್ಯಾಧುನಿಕ ಶಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ನೀಡುವ ಮೂಲಕ ಪರೋಕ್ಷವಾಗಿ ಯುದ್ಧ ಭೀತಿಗೆ, ಭದ್ರತಾ ಭೀತಿಗೆ ಕಾರಣವಾಗುವ ಸಾಧ್ಯತೆ ಇರುವುದರಿಂದ ಮುಂಬರುವ ದಿನ ಒಂದು ವೇಳೆ ಈ ತರಹ ಮಾಡಿದಲ್ಲಿ, ಮಾರಾಟ ಮಾಡಿದಲ್ಲಿ ಅದರ ಪ್ರತಿಕೂಲವಾದ ಪರಿಸ್ಥಿತಿ ಚೀನಾ ಮೇಲೆ ಬೀರುತ್ತೆ. ಯಾಕಂದ್ರೆ ಭಾರತ ಹೇಳಿ ಕೇಳಿ ಆರ್ಥಿಕ ನಿಷೇಧದಂತಹ ಆರ್ಥಿಕ ಹೊಡೆತ ಕೊಡುವ ನೀತಿಗಳನ್ನು, ನಿರ್ಧಾರಗಳನ್ನು ಕೈಗೊಂಡ್ರೆ ಹೇಗೆ? ನೋಡಿ, ಕರೋನಾ ಟೈಮಲ್ಲಿ ಗಾಲ್ವನ್ ಸಂಘರ್ಷ ನಡೀತು. ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಗಾಲ್ವನ್ ಗಡಿಯಲ್ಲಿ ನಡೀತು. ಇಂಥ ವೇಳೆ ಏನ್ ಮಾಡಿತು? ಚೀನಾದ ಆ್ಯಪ್ಗಳನ್ನು ಭಾರತ ರದ್ದುಗೊಳಿಸಿತು. ಬಹುತೇಕ ಆ್ಯಪ್ಗಳನ್ನು ರದ್ದುಗೊಳಿಸಿದ್ದಲ್ಲದೆ ಹಲವು ಆರ್ಥಿಕ ದಿಗ್ಬಂಧನಗಳನ್ನು ಭಾರತ ವಿಧಿಸಿತು. ಇದರಿಂದಾಗಿ ಚೀನಾಕ್ಕೆ ಲಕ್ಷಾಂತರ ಕೋಟಿ ನಷ್ಟ ಉಂಟಾಯಿತು. ಇಂಥದ್ದೊಂದು ನಿರ್ಬಂಧ ಇದುವರೆಗೂ ಕೂಡ ಸಡಿಲಗೊಂಡಿಲ್ಲ. ಸ್ವಲ್ಪ ಮಟ್ಟಿಗೆ ಸಡಿಲಗೊಂಡರೂ ಕೂಡ ಚೀನಾದ ಬಹುತೇಕ ಕೆಲ ಆ್ಯಪ್ಗಳು ಭಾರತದಲ್ಲಿ ಇನ್ನೂ ಕೂಡ ಚಾಲನೆಯಲ್ಲಿ ಇಲ್ಲ. ಹೀಗಾಗಿ ಒಂದು ವೇಳೆ ಪಾಕಿಸ್ತಾನಕ್ಕೆ J-35 ಯುದ್ಧ ವಿಮಾನಗಳನ್ನು ನೀಡಿದ್ರೆ ಭಾರತ ಆಕ್ರೋಶಗೊಂಡು ತನ್ನ ವಿರುದ್ಧ ಕೈಗೊಳ್ಳಬಹುದಾದ
ಅಂದರೆ ದೂರಗಾಮಿ ಕ್ರಮಗಳ ಕುರಿತು ಚೀನಾ ಒಂದು ಯೋಚನೆ ಮಾಡ್ತಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನ ನೀಡಿದ್ರೆ ಭಾರತ ರೊಚ್ಚಿಗೊಳ್ಳುತ್ತೆ. ಒಂದು ವೇಳೆ ತನ್ನ ವಿರುದ್ಧ ಆರ್ಥಿಕ ದಿಗ್ಬಂಧನ, ಆರ್ಥಿಕ ಒಂದು ಹೊಡೆತ ನೀಡುವುದಕ್ಕೆ ಭಾರತ ಸಜ್ಜಾದ್ರೆ ಬಹುತೇಕ ನನ್ನ ವ್ಯಾಪಾರ ವಹಿವಾಟಿಗೆ ಕಷ್ಟ, ಇದರಿಂದ ನಷ್ಟ ಅನುಭವಿಸಬೇಕಾಗುತ್ತೆ ಎಂಬ ಚಿಂತನೆಯನ್ನು ಕೂಡ ಚೀನಾ ಮಾಡ್ತಿದೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಸದ್ಯದ ಮಟ್ಟಿಗೆ J-35 ಯುದ್ಧ ವಿಮಾನಗಳು ಸಿಗುವುದಿಲ್ಲ. ಒಂದು ವೇಳೆ ಸಿಕ್ಕರೂ ಕೂಡ ಭವಿಷ್ಯದಲ್ಲಿ ಭಾರತ ಇಂತಹ ಯುದ್ಧ ವಿಮಾನಗಳನ್ನು ಅಡ್ವಾನ್ಸ್ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ನಿರ್ಮಿಸಿದಾಗ ಮಾತ್ರ ಪಾಕಿಸ್ತಾನಕ್ಕೆ ಮಾರಾಟ ಮಾಡುವ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಇಂಥ ಯುದ್ಧ ವಿಮಾನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಭಾರತ ಕೂಡ ತನ್ನದೇ ಆದ ಕ್ರಮಗಳನ್ನು, ತನ್ನದೇ ಆದ ಕಾರ್ಯತಂತ್ರವನ್ನು ಕೂಡ ಈಗಾಗಲೇ ರೂಪಿಸಿದೆ. ಅದೇ ರೀತಿ ನೋಡಿ, ಚೀನಾ ಪಾಕಿಸ್ತಾನಕ್ಕೆ J-35 ಯುದ್ಧ ವಿಮಾನಗಳನ್ನು ನೀಡುತ್ತಿಲ್ಲ ಅಂದ್ರೆ ಯುದ್ಧ ವಿಮಾನದ ಜೊತೆಗೆ ಕೆಲವೊಂದು ಸಾಮಗ್ರಿಗಳನ್ನು, ಮತ್ತೆ ಅಂದ್ರೆ ಯುದ್ಧ ವಿಮಾನ ತಯಾರಿಕೆಗೆ ಏನೇನು ಬೇಕೋ ಅದೆಲ್ಲ ಸಾಮಗ್ರಿಗಳನ್ನು ಕೂಡ ಪೂರೈಸಬೇಕಾಗುತ್ತೆ. ಅದೇ ರೀತಿ ತಂತ್ರಜ್ಞಾನವನ್ನು ಕೂಡ ಪಾಕಿಸ್ತಾನಕ್ಕೆ ಪೂರೈಸಬೇಕಾಗಬಹುದು. ಯಾಕಂದ್ರೆ 40 ಯುದ್ಧ ವಿಮಾನಗಳನ್ನು ಮಾರ್ತಿವೆ ಅಂದಾದಲ್ಲಿ ಅಲ್ಲಿ ಯಾವ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ತಾರೆ ಎಂಬುದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದ್ರೆ 40 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಕೇಳಿದೆ, ಅದರಲ್ಲಿ 20 ನಿಮ್ಮಿಂದ ಪೂರೈಸಿ, ಇನ್ನೊಂದು 20 ಪಾಕಿಸ್ತಾನದಲ್ಲಿ ನಿರ್ಮಿಸಿ ಅಂತ ಒಂದು ಬೇಡಿಕೆ ಇಟ್ಟಾಗ ಇಂಥದ್ದೊಂದು ಒಪ್ಪಂದಕ್ಕೆ ಬಂದ್ರೆ ಅದರ ತಂತ್ರಜ್ಞಾನ ಕಳುವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು ಆತಂಕ ಕೂಡ ಚೀನಾಕ್ಕೆ ಕಾಡ್ತಿದೆ. ಹೀಗಾಗಿ ಯಾವುದೇ ರೀತಿಯ ಭರವಸೆಯನ್ನು ಕೂಡ ಚೀನಾ ಇದುವರೆಗೆ ಕೊಟ್ಟಿಲ್ಲ. ಮಾರಾಟ ಮಾಡ್ತೀನಿ ಅಡ್ವಾನ್ಸ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂಥ J-35 ಯುದ್ಧ ವಿಮಾನಗಳನ್ನು. ಅದೇ ರೀತಿ ಇನ್ನೊಂದು ಕಾರಣ ಕೂಡ ಅದೇನಪ್ಪ ಅಂದ್ರೆ ಚೀನಾದಲ್ಲಿ ಈ ಯುದ್ಧ ವಿಮಾನಗಳ ಉತ್ಪಾದನೆಯ ಕೊರತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇಟ್ಟಿರತಕ್ಕಂಥ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗ್ತಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಮತ್ತು ಚೀನಾ ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಬಹುದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ.